ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಸ್ವಲ್ಪ ಹೊತ್ತು ಟೈಮ್ ಆಲ್ರೆಡಿ 2 ಗಂಟೆ ಆಗೈತಿ. ಏನಾಗೈತಿ ಅಂದ್ರೆ ಫ್ರೆಂಡ್ಸ್, ಸಿಲಿಂಡ್ರ್ ಖತಮ್ ಆಗಿಬಿಟ್ಟೈತಿ, ಖಾಲಿ ಆಗಿಬಿಟ್ಟೈತಿ. ಅಡುಗೆ ಮಾಡ್ಕೊಳ್ಳೋದು ನಮ್ಮ ಅಕ್ಕಾರ ಮನೆಯೊಳಗೆ ಮೇಲೆ ಹೋಗಿ ಅಡುಗೆ ಮಾಡ್ಕೋಬೇಕು. ಅಲ್ಲಿಂದ ಅಡುಗೆ ಮಾಡ್ಕೊಂಡು ಬಂದು ಊಟ ಮಾಡತ್ತೀವಿ. ಸಿಲಿಂಡ್ರ್ ಇವತ್ತು ಬರ್ತೈತೆ ಎಲ್ಲ ಗೊತ್ತಿಲ್ಲ, ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಇರೋದ್ರಿಂದ ಇವತ್ತು ಬರ್ತೈತೆ ಎಲ್ಲ ಗೊತ್ತಿಲ್ಲ. ಬಟ್ ನಾಳೆ ಸಂಡೇ, ಅದು ಬರ್ತೈತೆ ಎಲ್ಲ ಗೊತ್ತಿಲ್ಲ. ಒಮ್ಮಕ್ಕಳೇ ಮಂಡೇ ಬರ್ಬೋದು. ಎಕ್ಸ್ಟ್ರಾ ಸಿಲಿಂಡ್ರ್ ಇದ್ದಿತ್ತು, 2 ಸಿಲಿಂಡ್ರ್ ಖಾಲಿ ಆಗ್ಯಾವ. ಸೊ ಅದಕ್ಕಾಗಿ ಪ್ರಾಬ್ಲಮ್ ಆಗಿಬಿಟ್ಟೈತೆ ನೋಡಿರಿ. ಆ್ಯಂಡ್ ಇವತ್ತಿನ ವಿಡಿಯೋ ಮಾಡೋಕ್ಕೆ ರೀಸನ್ ಅಂದರೆ ನ್ಯೂ ಸ್ಟಾಕ್ ಬಂದಿತ್ತು ಫ್ರೆಂಡ್ಸ್. ಅದನ್ನು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಸೊ ಇವತ್ತಿನ ವಿಡಿಯೋದಾಗ ಹೊಸ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರು ವಾಟ್ಸಪ್ನಾಗ ಮತ್ತು ಇನ್ಸ್ಟಾಗ್ರಾಮ್ನಾಗ. ಸಾರೀಸ್ ತರಿಸೋದು ಬಿಟ್ಬಿಟ್ರೆ ಸಿಸ್ಟರ್, ನೀವು ಸಾರಿ ಬಿಸ್ನೆಸ್ ಮಾಡತ್ತಿದ್ರಲ್ಲ, ಏನಾಯಿತು? ಸಾರೀಸ್ನ ವಿಡಿಯೋನ ಹಾಕತ್ತಿಲ್ಲ, ಏನು ಎತ್ತ ತರಿಸೋದು ಬಿಟ್ಬಿಟ್ರ ಅಂತ ನೀವು ಕೇಳೋದಾದರೆ, ಎಸ್ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಇತ್ತೀಚೆಗೆ ಯಾವುದೇ ಸ್ಯಾರೀಸ್ನೂ ಕೂಡ ತರಿಸಿಲ್ಲ. ಇದ್ದಿದ್ದು ಸ್ಯಾರಿನೇ ಅದಾವೆ. ಇವಾಗ 2 ಸಾರಿ ಉಳ್ಕೊಂಡವ ಅಷ್ಟೇ ನನ್ನ ಕಡೆ. ಅದು ಆರೆಂಜ್ ವಿತ್ ಪರ್ಪಲ್ ಬಾರ್ಡರ್ ಇರೋ ಸಾರಿ ಐತಿಯಲ್ಲ, ಅದು ಉಳ್ಕೊಂಡೈತಿ. ಎಲ್ಲ ಸಾರಿ ಸೋಲ್ಡ್ ಔಟ್ ಆಗ್ಯಾವ, ಎಲ್ಲ ಖಾಲಿ ಆಗ್ಯಾವು. ಬಟ್ ನಾನು ತರ್ಸಕ್ಕೆ ಹೋಗಿಲ್ಲ. ಅದ್ರ ಬದಲು ಜ್ಯುವೆಲ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ನಾನು ಅದ ಅಮೌಂಟ್ನ ಜ್ಯುವೆಲ್ರಿಗೆ ತರ್ಸೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೀನಿ. ಯಾಕಂತಂದ್ರೆ ಸಾರೀಸಿಂದ ಯಾಕೋ ನನಗದು ಸರಿ ಹೊಂದಿಲ್ಲ ಫ್ರೆಂಡ್ಸ್. ಅದು ನಂಗೆ ಚಲೋ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಅದು ಬೇಡ ಅಂಥೇಳಿ ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡೀನಿ. ನೋಡೋಣ ಜ್ಯುವೆಲ್ರಿ ಅದು ನಂಗೆ ಕೈ ಹಿಡಿತೈತೆ ಅಂತ. ಬಟ್ ನಿಜವಾಗ್ಲೂ ಕೂಡ ಜ್ಯುವೆಲ್ರಿ ನನಗೆ ಭಾಳ ಇಷ್ಟ ಆಯಿತು. ಮತ್ತು ನಿಮ್ಗೆ ಯಾವುದಾದ್ರೂ ಸ್ಯಾರಿ ಬೇಕು ಅಂತಂದರೆ ಹೇಳಿದ್ರಿ ಫ್ರೆಂಡ್ಸ್, ತರಿಸ್ಕೊಡ್ತೀನಿ ಅಂತ. ಆ ರೀತಿ ಏನಿಲ್ಲ, ತರಿಸ್ಕೊಡ್ತೀನಿ. ಡೈರೆಕ್ಟ್ ಅಲ್ಲಿಂದನೇ ಅಲ್ಲಿಗೆ ತರಿಸ್ತೀನಿ. ಬಟ್ ನಾನು ಹ್ಯಾಂಡ್ ಸ್ಟಾಕ್ ತರಿಸೋದಿಲ್ಲ ಅಷ್ಟೇ. ಜ್ಯುವೆಲ್ರಿನ ನಾನು ಹ್ಯಾಂಡ್ ಸ್ಟಾಕ್ ತರಿಸೋತೀನಿ. ನೋಡೋಣ ಬರ್ರಿ. ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತೂ ಮಸ್ತ್ ಅದಾವು, ಕ್ವಾಲಿಟಿ ಕೂಡ ಚೆನ್ನಾಗದವು. ತುಂಬ ಜನ ಬೈ ಮಾಡತ್ರಿ, ಆನ್ಲೈನ್ ವಿತ್ ಆಫ್ಲೈನ್ ಎರಡೂದ್ರಾಗೂ ತೊಗೊಳತ್ತೀರಿ. ನನಗಂತೂ ಭಾಳ ಖುಷಿ ಆಗತ್ತೈತಿ. ಹೀಗೆ ಸಪೋರ್ಟ್ ಮಾಡಿರಿ ನಮ್ಗೆ. ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಆ್ಯಂಡ್ ಸ್ಮಾಲ್ ಯೂಟ್ಯೂಬ್ ಮಾಡೋರಿಗೆ ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಅಷ್ಟೇ ಕೇಳ್ಕೊತೀನಿ, ಮತ್ತೇನಿಲ್ಲ. ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕಾಗಿತ್ತು. ಏನಂತಂದ್ರೆ, ನಮ್ಮ ನೋಡಿ ಉಟ್ಕೊಳ್ಳೋರು ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಉರ್ಕೊಂತಾನೆ ಇರಲಿ, ನಾವು ಬೆಳೆಯೋರು ಬೆಳಿತಾನೆ ಇರಬೇಕು. ಯಾಕಂದ್ರೆ ಇವಾಗ ಒಬ್ಬರು ಬೆಳವಣಿಗೆ ನೋಡಿ ಉರ್ಕೊಳ್ಳೋರು ತುಂಬ ಜನ ಇದ್ದಾರೆ. ತುಂಬ ಜನ ಅನ್ನೋಕ್ಕಿಂತ ನಮ್ಮನ್ನು ಕಂಡ್ರೆ ಆಗ್ಲಾರ್ದರು ಅಂದರೆ ಇಬ್ಬರು ಜೊತೆಗೆ ಸ್ಟಾರ್ಟ್ ಮಾಡಿರ್ತೀವ. ಒಬ್ಬರು ಮುಂದೆ ಹೋಗತ್ಕೊಳ್ಳೆ ಒಬ್ರಿಗೆ ಹೊಟ್ಟೆ ಒಳಗೆ ಉರಿ ಸ್ಟಾರ್ಟ್ ಆಗಿಬಿಡ್ತೈತಲ್ಲ, ಹಂಗೆ ನಮ್ಮ ಲೈಫ್ ಒಳಗೂ ಅದು ನನಗೆ ಗೊತ್ತಿರೋದಿಲ್ಲ, ಆಗತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ. ಬಟ್ ದೇವ್ರನ್ನೂ ನಮ್ಮ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ದೇವ್ರನ್ನು ನಮ್ಮ ಕಡೆ ಇದ್ದರೆ ನಮಗೆ ಯಾವುದೇ ಹುಡ್ಕೊಂಡ್ರೂ ಸಹ, ಅವ್ರು ಏನೇ ಬೈಕೊಂಡ್ರೂ ಸಹ ನಮ್ಗೆ ಅದು ತಟ್ಟೋದಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಏನು ಎತ್ತ ಅಂತಂದು ನೆಕ್ಸ್ಟ್ ಯಾವಾಗಾದರೂ ನಾನು ಹೇಳ್ತೀನಿ ನಿಮ್ಗೆ. ಬಟ್ ಇವಾಗ ಸದ್ಯಕ್ಕೆ ಅದು ಬೇಡ. ಯಾಕಂದ್ರೆ ಗೊತ್ತಾಯಿತು ನನಗೆ, ಸ್ವಲ್ಪ ಜನ ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ನಮ್ಗೆ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ. ಸೊ ಅದನ್ನು ನೋಡಿ ನನಗೆ ಇದಾಗತ್ತೈತಿ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬ ಜನ ನೆಗೆಟಿವಾಗಿ ಕಮೆಂಟ್ಸ್ ಮಾಡತ್ತೀರಿ. ತುಂಬ ಜನ ಅಲ್ಲ, ಒಂದು 10% ಜನ. ಆದರೆ 90% ಜನ ವರ್ಕ್ ಮಾಡ್ತಾಯಿದ್ದಾರೆ, ಆಲ್ರೆಡಿ ಜಾಯಿನ್ ಆಗಿ ಅರ್ನ್ ಮಾಡ್ತಾಯಿದ್ದಾರೆ. ಅರ್ನ್ ಮಾಡ್ತಾ ಇರೋರಿಗೆ ಆಲ್ ದ ಬೆಸ್ಟ್. ನೀವು ನೆಗೆಟಿವ್ ಕಮೆಂಟ್ ಹಾಕ್ಕೊಂಡು ಕೂತವ್ರಿಗೆ ನಾನು ಏನೂ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾನು ಅದಕ್ಕೆ ಜಾಯಿನ್ ಆಗಿನಿ, ವರ್ಕ್ ಮಾಡ್ತಾಯಿದ್ದೀನಿ, ಅರ್ನ್ ಮಾಡ್ತಾಯಿದ್ದೀನಿ. ನಾನು ಪೇಮೆಂಟ್ ಪ್ರೂಫ್ ಸಹ ತೋರಿಸ್ತೀನಿ. ಇದಂದ ಮೇಲೂ ಕೂಡ ನಿಮಗೆ ಇಷ್ಟ ಇಲ್ಲಾಂದರೆ ಪ್ಲೀಸ್ ಜಾಯ್ನ್ ಆಗೋಕ್ಕೆ ಹೋಗ್ಬೇಡ್ರಿ. ಅದು ಬಿಟ್ಟು ನೀವು ನೆಗೆಟಿವ್ ಕಮೆಂಟ್ಸ್ ಹಾಕೋದ್ರಿಂದ ನಿಮ್ಗೆ ಏನು ಸಿಗ್ತೈತಿ? ಹೌದಲ್ಲ? ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಸ್ಯಾರೀಸ್ನ ನಾನು ಯಾಕೆ ತರ್ಸಾತಿಲ್ಲ ಅಂಥೇಳಿ ಅದಕ್ಕೊಂದು ದೊಡ್ಡ ರೀಸನ್ ಐತಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಯಾವಾಗಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಸದ್ಯಕ್ಕೆ ನನಗೆ ಅದು ಯಾಕೋ ಸ್ಯಾರೀಸ್ನ ನನಗೆ ಆಗಿ ಬರಲಿಲ್ಲ. ಅದಕ್ಕೆ ನಾನು ಸ್ಯಾರೀಸ್ ತರ್ಸಾತಿಲ್ಲ, ಅದ್ರ ಬದಲು ಜ್ಯುವೆಲ್ಸ್ನ ತರ್ಸಾತೀನಿ. ಬರ್ರಿ ಇವಾಗ ಜ್ಯುವೆಲ್ರಿ ಯಾವ್ಯಾವ ಹೊಸ ಕಲೆಕ್ಷನ್ಸ್ ಅದಾವ ಅಂತಂದು ತೋರಿಸ್ತಾ ಹೋಗ್ತೀನಿ. ತರ್ಬೋದು. ಚೋಕರ್ಸ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಯಾವುದೇ ರೀತಿ ರಿಂಗ್ ಲೈಟ್ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಸನ್ಲೈಟ್ ಒಳಗನ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈ ಚೋಕರ್. ಇವೆಷ್ಟು ಕ್ಯೂಟ್ ಆಗದ ನೋಡಿರಿ. ಫಿನಿಶಿಂಗ್ ನೋಡಿರಿ ಎಷ್ಟು ಮಸ್ತ್ ಕೊಟ್ಟಿದ್ದಾರೆ. ಈ ರೀತಿ ಬರ್ತೈತೆ ನೋಡಿರಿ ಇದು. ಸೊ ಇದ್ರ ಜೊತೆ ಇಯರಿಂಗ್ಸ್, ಇವು ಜುಮ್ಕಿ ಬಂದವು. ವೇರ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತವು. ಚೋಕರ್ಸ್ ಅಂತ ಹೇಳ್ತೀವಲ್ಲ, ಚೋಕರ್ಸ್ ಇವು. ಇವ್ದು ಪ್ರೈಸ್ ಬಂದುಬಿಟ್ಟು 499, ಅಂದರೆ 499 ರೂಪಾಯಿ, ಫ್ರೀ ಶಿಪ್ಪಿಂಗ್. ಸೊ ಇದು ಗ್ರೀನ್ ರೆಡ್ ಮಿಕ್ಸೆಡ್ ಇರೋದು. ಇದು ಫುಲ್ ರೆಡ್ ಬರ್ತೈತಿ, ನಿಮ್ಗೆ ರೆಡ್ ಒಳಗೆ ಬರ್ತೈತಿ. ಇದು ಕೂಡ ಅಷ್ಟೇ ಚೆನ್ನಾಗೈತಿ, ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಸೊ ಅದರ ಇಯರಿಂಗ್ಸ್, ಅದರ ಜುಮ್ಕಿ ಇಲ್ಲದವ ನಿಮ್ಗೆ.
ಆ್ಯಂಡ್ ಇನ್ನೊಂದು ಹೊಸದು ಬಂದೈತಿ ಫ್ರೆಂಡ್ಸ್, ಜುಮ್ಕಿ ತೋರಿಸ್ತೇನೆ ನಿಮ್ಗೆ. ತುಂಬಾ ಲುಕ್ಕಾಗಿ ಕಾಣಿಸ್ತವೆ ಇವು ಜುಮ್ಕೀಸ್. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಅದ ನೋಡ್ರಿ. ಇದ್ರ ಪ್ರೈಸ್ ಬಂದುಬಿಟ್ಟು 550. ಪ್ರೈಸ್ ಜಾಸ್ತಿ ಅನ್ನಿಸ್ಬೋದು, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗದವು. ಜಾಡ್ವಾ ಕುಂದನ್ ಅಂತ ಹೇಳ್ತಾರಲ್ಲ, ಆ ಕುಂದನಿಂದ ರೆಡಿಯಾಗಿರುವಂಥ ಜುಮ್ಕಿ ಇವೆಲ್ಲ. ನೋಡ್ತಿರ್ಬೋದು ಫಿನಿಶಿಂಗ್ ಆ್ಯಂಡ್ ವರ್ಕ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇಲ್ಲಿ. ನೀವು ಏನು ಬೇಡ ಫ್ರೆಂಡ್ಸ್, ಜಸ್ಟ್ ಇಯರಿಂಗ್ಸ್ ಹಾಕೊಂಡ್ರೆ ಹೈಲೈಟಾಗಿ ಕಾಣಿಸ್ತೀರ, ಅಷ್ಟು ಕ್ಯೂಟ್ ಅಂದರೆ ಕ್ಯೂಟ್ ಕಾಣಿಸ್ತವೆ ಇವು. ಸೊ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಅದಾವೆ. ಇದ್ರ ಪ್ರೈಸ್ ಬಂದುಬಿಟ್ಟು 550. ಇದ್ರ ಪ್ರೈಸ್ ಬಂದುಬಿಟ್ಟು 500. ಇವಾಗ ನಿಮ್ಗೆ ಇದು ಆಗೈತೆ ಅನ್ಕೋತೀನಿ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 500. ಇದು ನಾಗರ ಜೇಡ ಹಾರಂ. ಇದಂತೂ ನನ್ನ ಪೇಜ್ ಒಳಗೆ ಫುಲ್ ಟ್ರೆಂಡಿಂಗ್ ಒಳಗೆ ಓಡಾತೈತಿ. ಭಾಳಷ್ಟು ಸೇಲ್ ಮಾಡೀನಿ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ನಾಗ. ನೋಡ್ತಿರ್ಬೋದು ತುಂಬಾ ಪ್ರಿಟ್ಟಿಯಾಗಿ ಕಾಣಿಸ್ತಾ ವೇರ್ ಮಾಡಿದಾಗ. ತುಂಬ ಜನ ಹೇಳ್ತಾರೆ ಮೀಶೋದಾಗ ನಿಮ್ಗೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತಂದು. ಬಟ್ ಕ್ವಾಲಿಟಿ ನಿಮ್ಗೆ ಈ ಕ್ವಾಲಿಟಿ ಸಿಗೋಂಗಿಲ್ಲ ಫ್ರೆಂಡ್ಸ್. ಸಿಗ್ತೈತಿ ಬಟ್ ಈ ಕ್ವಾಲಿಟಿ ಸಿಗೋಂಗಿಲ್ಲ. ಇದ್ರ ಜೊತೆ ನೋಡಿರಿ ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಫಿನಿಶಿಂಗ್ ನೋಡಿರಿ ಇದ್ರದ್ದು ಎಷ್ಟು ನೀಟ್ನಾಗಿ ಸಗಿ ಮಾಡಿದ್ದಾರೆ. ಇದ್ರ ಪ್ರೈಸ್ ಬಂದುಬಿಟ್ಟು 499. ಇದ್ರೊಳಗೆ ಕಲರ್ಸ್ ಮೆರೂನ್ ಕಲರ್ ಒಂದೈತಿ, ಬ್ಲ್ಯಾಕ್ ಕಲರ್ ಒಂದು ಸಿಗುತ್ತೆ ನಿಮ್ಗೆ. ಬೇಕು ಅಂದರೆ ಗ್ರೀನ್ ಕಲರ್ನೂ ಸಿಗ್ತೈತಿ. ಸೊ ನಾನು ರೇರ್ ಆಗಿ ನಾನು ಇದನ್ನೇ ತುಂಬ ಸೇಲ್ ಮಾಡಿದ್ದೀನಿ. ಬ್ಲ್ಯಾಕ್ ತುಂಬಾ ಸೇಲ್ ಆಗೈತೆ ನಂದು. ನೋಡ್ತಾ ಇರ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು 499. ನಾಗರ ಜೇಡ ಹಾರಂ ಅಂತ ಕರೀತಾರೆ. ಪ್ರೀಮಿಯಂ ಕ್ವಾಲಿಟಿಯಿಂದ ಆಗಿರುವಂಥದ್ದು ಇವೆಲ್ಲ. ನಿಮಗೆ ಮೀಶೋದಾಗ ಸಿಗ್ತಾವೆ ಡೂಪ್ಲಿಕೇಟ್, ಬಟ್ ಅವಷ್ಟು ಕ್ವಾಲಿಟಿ ಸರಿ ಬರೋಂಗಿಲ್ಲ. ನೋಡ್ತಾ ಇರ್ಬೋದು ಚಲೋ ಅದಾವೆ. ಇದ್ರೊಳಗೆ ಕಲರ್ ಮೆರೂನ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಐತಿ. ಬೇಕು ಅಂದರೆ ತರಿಸ್ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಿಮ್ಗೆ ಜ್ಯುವೆಲ್ರಿ ತಲುಪಿಸ್ಕೊಡೋದು ಜವಾಬ್ದಾರಿ ನಮ್ಮದು. ಬ್ಯೂಟಿಫುಲ್ಲಾಗಿರೋ ಮಂಟಪದೊಳಗಿರುವಂಥ ಲಕ್ಷ್ಮೀದು ಹಾರಂ ತೋರ್ಸಾತೀನಿ ಫ್ರೆಂಡ್ಸ್. ಎಷ್ಟು ಕ್ಯೂಟ್ ಆಗೈತೆ ಅಂದ್ರೆ ನಿಜವಾಗ್ಲೂ ಕೂಡ ಅಷ್ಟೇ ಆ್ಯಂಟಿಕ್ ಪೀಸ್ ಅಂತ ಹೇಳ್ತಾರಲ್ಲ. ಅಂದರೆ ಗೋಲ್ಡ್ ಒಳಗೆ ಏನು ನಿಮ್ಗೆ ಡಿಸೈನ್ಸ್ ಬರ್ತಾವ ಅದೇ ಡಿಸೈನಿಂದನೇ ಮಾಡಿದ್ದು. ಸೊ ಅದೇ ಡಿಸೈನ್ ಸೇಮ್ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ಗುಂಡುಗಳಿಂದ ರೆಡಿಯಾಗಿರುವಂಥದ್ದು ಹಾರಂ ಇದು. ಮಂಟಪದ ಲಕ್ಷ್ಮಿ ಅಂತ ನೋಡ್ತಾ ಇರ್ಬೋದು. ಮಂಟಪದೊಳಗೆ ಕುಂತಿರೋ ಥರ ಲಕ್ಷ್ಮಿನ ಕೂರ್ಸ್ಯಾರ. ಐಡಾಲ್ ಐತಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗೈತಿ. ಕ್ವಾಲಿಟಿ ಮಾತ್ರ ತುಂಬ ಆಸಮ್ ಆಗೈತಿ. ಸ್ವಲ್ಪ ಝೂಮ್ ಹಾಕಿದ್ನಿ ಅಂದ್ರೆ ಬ್ಲರ್ ಕಾಣಿಸ್ತೈತಿ, ಅದಕ್ಕೆ ದೂರದಿಂದ ತೋರ್ಸಾತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ತುಂಬಾ ಎಲಿಗೆಂಟ್ ಆ್ಯಂಡ್ ಸೂಪರ್ ಆಗೈತಿ. ಕ್ವಾಲಿಟಿ ಕೂಡ ಅಷ್ಟೇ ಆಸಮ್ ಆಗೈತಿ. ಹಾಕ್ಕೊಂಡ್ರೆ ನಿಮ್ಗೆ ಗೋಲ್ಡ್ ಅಂತಲೇ ಅನಿಸ್ತೈತಿ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಅನ್ನೋ ಫೀಲ್ ಬರೋಂಗಿಲ್ಲ. ಅದ್ರ ಜೊತೆ ಇದು ಜುಮ್ಕೀಸ್ ಕೊಟ್ಟಾರೆ ನೋಡ್ರಿ. ಈ ರೀತಿ ಜುಮ್ಕಿ ಬರ್ತಾವೆ ನಿಮ್ಗೆ. ಪ್ರೈಸ್ ಬಂದುಬಿಟ್ಟು 890 ರುಪೀಸ್, ಅಂದರೆ 890 ರೂಪಾಯಿ. ಫ್ರೀ ಶಿಪ್ಪಿಂಗ್. ಈ ಪ್ರೈಸ್ ಒಳಗೆ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ. ಬೇರೆ ಕಡೆ ನೀವು ಬೈ ಮಾಡ್ತೀನಿ ಇದೇ ಹಾರಂ ತೊಗೋತೀನಿ ಅಂದರೆ 1000 ಮೇಲೆ ಇರ್ತೈತಿ. ಬಟ್ ನಮ್ಮ ಪೇಜ್ ಒಳಗೆ ನಾನು ಎಲ್ಲನೂ ರೀಸನೇಬಲ್ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರೂ ತೊಗೊಲಿ, ಎಲ್ಲರೂ ಬೈ ಮಾಡೋಕ್ಕಾಗಲಿ ಅಂತಂದು. ಸೊ ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟ್ ಲುಕ್ ಹಾಕತೈತಿ ನೋಡ್ರಿ ಇದು. ಸೊ ತುಂಬಾ ಚೆನ್ನಾಗೈತಿ. ಕ್ವಾಲಿಟಿ ಮಾತ್ರ ಆಸಮ್ ಆಗೈತಿ. ಪ್ರೈಸ್ ಬಂದುಬಿಟ್ಟು 890 ರುಪೀಸ್. ಡಿಸೈನ್ ತೋರ್ಸಾತೀನಿ ನಿಮ್ಗೆ ಫ್ರೆಂಡ್ಸ್. ಇದು ಸೇಮ್ ನೀವು ವೇರ್ ಮಾಡಿದಾಗ ಗೋಲ್ಡ್ ಥರನೇ ಲುಕ್ ಕೊಡ್ತೈತೆ ನಿಮ್ಗೆ. ಫುಲ್ ನೋಡ್ತಾ ಇರ್ಬೋದು ನೀವು. ಯಾವುದೇ ರೀತಿ ನಿಮ್ಗೆ ಆರ್ಟಿಫಿಷಿಯಲ್ ಅನ್ನೋ ಫೀಲೇ ಬರೋಂಗಿಲ್ಲ. ಅಷ್ಟು ಚೆನ್ನಾಗಿ ಇದನ್ನು ರೆಡಿ ಮಾಡಿದ್ದಾರೆ ನೋಡ್ರಿ. ಗೋಲ್ಡ್ ಥರನೇ ಅನಿಸುತ್ತೆ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಅನ್ನೋ ಲುಕ್ಕೇ ಬರೋಂಗಿಲ್ಲ, ಫೀಲ್ ಕೂಡ ಕೊಡೋಂಗಿಲ್ಲ. ಅದ್ರ ಜೊತೆ ಇಯರಿಂಗ್ಸ್ ಈ ರೀತಿ ಬಂದಾವೆ ನೋಡ್ರಿ. ಸೊ ಇಯರಿಂಗ್ಸ್ ಈ ರೀತಿ ಬಂದಾವೆ. ಇದು ನಿಮ್ಗೆ ಕ್ವಾಲಿಟಿ ಚಲೋ ಬರ್ತೈತಿ, ಕಲರ್ ಹೋಗ್ತೈತಿ, ಕಲರ್ ಶೇಡ್ ಆಗ್ತೈತಿ, ಆ ರೀತಿ ಏನೂ ಇರೋಂಗಿಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಒಂದು ಸತಿ ಕಸ್ಟಮರ್ಸ್ ಬೈ ಮಾಡಿಬಿಟ್ರೆ ರೆಗ್ಯುಲರ್ ಕಸ್ಟಮರ್ಸ್ ಆಗಿಬಿಡ್ತಾರೆ. ಯಾಕಂದರೆ ತುಂಬ ಜನ ನಮ್ಮ ಕಡೆ ಬೈ ಮಾಡಿದಾರಲ್ಲ, ಸೊ ಅವ್ರು ನಮ್ಮ ಹತ್ರ ರೆಗ್ಯುಲರ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಕ್ವಾಲಿಟಿ ಆ ರೀತಿ ಮೇಂಟೈನ್ ಮಾಡ್ತೀವಿ ಫ್ರೆಂಡ್ಸ್ ನಾವು. ಯಾವುದೇ ಲೋ ಕ್ವಾಲಿಟಿ ಕೊಟ್ಟು ಈ ಥರ ಮಾಡಲ್ಲ. ಬಟ್ ಪ್ರೈಸ್ ಒಳಗೆ ಕಾಂಪ್ರಮೈಸ್ ಆಗ್ತೀನಿ ನಾನು, ಪ್ರೈಸ್ ಕಮ್ಮಿ ಮಾಡ್ತೀನಿ. ಯಾಕಂದರೆ ನಂಗೆ ಫಸ್ಟು ಕಸ್ಟಮರ್ಸ್ ಬರಬೇಕು. ಸೊ ಪ್ರೈಸ್ ನಾವು ಆಮೇಲೆ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗೈತೆ ನೋಡಿರಿ, ಪ್ರಿಟಿ ಆಗೈತಿ. ಸ್ಮಾಲ್ ಲಕ್ಷ್ಮಿ ಬರ್ತೈತೆ ಅದು. ಸೇಮ್ ನೀವು ವೇರ್ ಮಾಡಿದಾಗ ಗೋಲ್ಡ್ ಥರನೇ ಕಾಣಿಸುತ್ತೆ, ಆರ್ಟಿಫಿಷಿಯಲ್ ಅನಿಸೋದೇ ಇಲ್ಲ. ಸೊ ಇದು 550. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿರಿ. ನಾಗಾಸ್ ಹಾರಂ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ನಾಗಪ್ಪಂದು ಮುಖ ಇರ್ತೈತಲ್ಲ ಆ ರೀತಿ ಶೇಪ್ ಒಳಗೆ ಬರ್ತೈತಿ. ಅದರೊಳಗೆ ಲಕ್ಷ್ಮಿ ಕುಂತಾಳ. ಸೊ ಎಷ್ಟು ಚೆನ್ನಾಗೈತೆ ನೋಡಿರಿ ಇದು. ಸ್ವಲ್ಪ ದೂರ ತೊಗೊಂಡು ಹೋದ್ರೆ ನಿಮ್ಗೆ ಡಿಸೈನ್ ಕ್ಲಿಯರಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಗ್ರೀನ್ ಬೀಟ್. ಇದ್ರೊಳಗೆ ಹವಳದ ಬೀಟ್ ಕೂಡ ಐತಿ. ನಿಮ್ಗೆ ಬೇಕು ಅಂದರೆ ಅದನ್ನು ತರಿಸ್ಕೊಡ್ತೀನಿ.
ಇಲ್ಲಿ ಸೈಡಿಗೆ ಪಿಕ್ಚರ್ ಅಟ್ಯಾಚ್ ಮಾಡಿರ್ತೀನಿ ಯಾವ ರೀತಿ ಅಂತಂದು. ಸೊ ನೋಡ್ತಿರ್ಬೋದು ಈ ಥರ ಸ್ನೇಕ್ ಚೈನ್ ಬರುತ್ತೆ ಇದಕ್ಕೆ, ಡಬಲ್ ಲೇಯರ್ಡ್ ಸ್ನೇಕ್ ಚೈನ್ ಆ್ಯಂಡ್ ಅದರದ್ದು ಇಯರಿಂಗ್ಸ್ ಇಲ್ಲದ ನೋಡಿರಿ. ಇದೂ ಸೇಮ್ ನಿಮ್ಗೆ 550 ಆಗ್ತೈತಿ, ಫ್ರೀ ಶಿಪ್ಪಿಂಗ್ ಇರುತ್ತೆ. 550 ಫ್ರೀ ಶಿಪ್ಪಿಂಗ್. ನೀವು ಸಿಂಪಲಾಗಿ ರೆಡಿ ಆಗಿಬಿಟ್ರು ಅಷ್ಟೇ ಲುಕ್ಕಾಗಿ ಕಾಣಿಸ್ತಾವೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾವೆ. ಸೊ ನೋಡ್ತಾ ಇರ್ಬೋದು ಇದು 550, ಇವೆರಡೂ 550 ನಿಮ್ಗೆ. ಬಂದುಬಿಟ್ಟು ಮ್ಯಾಂಗೋ ವಿತ್ ಕಾಯಿನ್ ನೆಕ್ ಪೀಸ್. ನಿಮಗೆಲ್ಲೆಲ್ಲ ಮ್ಯಾಂಗೋ ಬರ್ತೈತಿ, ಸಾರಿ ಇಲ್ಲೆಲ್ಲ ಕಾಯಿನ್ಸ್ ಬರ್ತಾವೆ, ಮ್ಯಾಂಗೋ ಪೆಂಡೆಂಟ್ ಬರ್ತೈತಿ, ಅದ್ರ ಜೋಡಿ ಇಯರಿಂಗ್ಸ್ ನಿಮ್ಗೆ ಸ್ಮಾಲ್ ಆಗಿರೋ ಮ್ಯಾಂಗೋ ಪುಟಾಣಿ ಇಯರಿಂಗ್ಸ್ ಬರ್ತಾವೆ. ನೋಡ್ತಾ ಇರ್ಬೋದು, ವೇರ್ ಮಾಡಿದಾಗ ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ. ಇದಕ್ಕೆ ಹಿಂದೆ ಬ್ಯಾಕ್ ಥ್ರೆಡ್ ಕೊಡ್ತೀವಿ ಫ್ರೆಂಡ್ಸ್, ಮತ್ತು ನೀವು ಹಾಗೆ ಕೊಡ್ತಾರೆ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಇದ್ರ ಪ್ರೈಸ್ ಬಂದುಬಿಟ್ಟು 700 ಆಗ್ತೈತಿ, 700 ಫ್ರೀ ಶಿಪ್ಪಿಂಗ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತೆ ನೋಡಿರಿ ಕ್ವಾಲಿಟಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ. ಯಾವುದೇ ರೀತಿ ನಿಮ್ಗೆ ಲೋ ಕ್ವಾಲಿಟಿ ಅಂತ ನಾನು ಕೊಡೋಂಗಿಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ನಾನು. ಸೊ ನೋಡ್ತಿರ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು 700 ಆಗ್ತೈತಿ, ಫ್ರೀ ಶಿಪ್ಪಿಂಗ್. ತೋರ್ಸಾತೀನಿ ಫ್ರೆಂಡ್ಸ್ ನಿಮ್ಗೆ ಆ್ಯಂಟಿಕ್ ಡಿಸೈನ್ ಒಳಗೆ ಬರ್ತಿದೆ, ಅಂದ್ರೆ ಗೋಲ್ಡ್ ಒಳಗೆ ಯಾವ ರೀತಿ ನಿಮ್ಗೆ ಸಿಗುತ್ತಲ್ಲ, ಸೊ ಅದೇ ರೀತಿ ಸೇಮ್ ನೋಡಿರಿ. ಇದು 1 ಗ್ರಾಮ್ ಗೋಲ್ಡ್ ಇದೆ, ಆ್ಯಕ್ಚುಲಿ ಇದು 1 ಗ್ರಾಮ್ ಗೋಲ್ಡ್ ಹಾರಮ್ ಇದೆ. ಇದ್ರ ಪ್ರೈಸ್ ಬಂದುಬಿಟ್ಟು 1600 ಆಗ್ತೈತಿ, ಫ್ರೀ ಶಿಪ್ಪಿಂಗ್ ಇರುತ್ತೆ. 1600 ನೋಡ್ತಿರೋದು ಸೇಮ್. ನೀವು ಇದನ್ನು ವೇರ್ ಮಾಡಿದಾಗ ಗೋಲ್ಡ್ ಅಂತಲೇ ಅನಿಸ್ತೈತಿ, ನಿಮ್ಗೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಅನ್ಸಂಗಿಲ್ಲ. 5 ವರ್ಷ ಗ್ಯಾರಂಟಿ ಇರುತ್ತೆ ಫ್ರೆಂಡ್ಸ್, ಕಲರ್ ಗಿಲ್ಲರ್ ಏನೂ ಹೋಗೋಂಗಿಲ್ಲ. ಸೊ ಹೆಂಗಿದ್ದು ಹಂಗೆ ಇರ್ತೈತಿ, ಕಲರ್ ಅಂತೂ ಹೋಗೋದೇ ಇಲ್ಲ. ಗೋಲ್ಡ್ ಥರನೇ ಲುಕ್ ಐತಿ, ಆ್ಯಂಟಿಕ್ ಡಿಸೈನ್ಸ್ ಇವೆಲ್ಲ ನೋಡ್ತಾ ಇರ್ಬೋದು. 1 ಗ್ರಾಮ್ ಗೋಲ್ಡ್ ಇದು ಹಾಗೆ ಆರ್ಟಿಫಿಷಿಯಲ್ ಅಲ್ಲ, 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದು ಇದು. ಸೊ ಇದು ಯಾವುದಾದ್ರೂ ಬೇಕು ಅಂತಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಅಥವಾ ಕಾಲ್ ಮಾಡಿರಿ. ತೋರ್ಸತ್ತೆ ನೋಡಿರಿ, ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಎಲಿಗೆಂಟ್ ಲುಕ್ ಕೊಡ್ತೈತಿ ಇದು. ಚೋಕರ್ಸ್ ಇವೆಲ್ಲ ಪ್ರೈಸ್ ಬಂದುಬಿಟ್ಟು 499, ಪ್ರೀಮಿಯಮ್ ಕ್ವಾಲಿಟಿ ಏಡಿ ಸ್ಟೋನಿಂದ ರೆಡಿಯಾಗಿರೋಂಥವು. ವೇರ್ ಮಾಡಿದಾಗ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾವೆ. ಸೊ ಕೈಯಾಗಿ ಹಿಡಿದು ತೋರಿಸ್ತೀನಿ ನಿಮ್ಗೆ, ನೋಡ್ತಾ ಇರ್ಬೋದು. ಇದು ಸೀ ಗ್ರೀನ್ ಅಂತಾರಲ್ಲ ಆ ಕಲರು, ಇದು ಬೇಬಿ ಪಿಂಕ್, ನಿಮ್ಗೆ ಬೇಬಿ ಪಿಂಕ್. ಅದರೊಳಗೆ ನಿಮ್ಗೆ ಇನ್ನೊಂದು ಕಲರ್ ಬರುತ್ತೆ, ನೇವಿ ಬ್ಲೂ ಅಂತ ಹೇಳ್ತಾರಲ್ಲ ಅಥವಾ ಡಾರ್ಕ್ ಬ್ಲೂ ಅಂತ ಏನು ಹೇಳ್ತೀವಿ. ಸೊ ಡಾರ್ಕ್ ಬ್ಲೂ, 3 ಕಲರ್ಸ್ ಅವೈಲೇಬಲ್ ಅದಾವೆ ನೋಡಿರಿ ಇದ್ರೊಳಗೆ. ಸೊ ಯಾವುದಾದ್ರೂ ಇದ್ರ ಪ್ರೈಸ್ ಬಂದುಬಿಟ್ಟು 499 ಆಗ್ತೈತಿ, ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಿದ್ರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆ್ಯಂಡ್ ಜ್ಯುವೆಲ್ರಿ ಯಾವುದಾದ್ರೂ ಇಷ್ಟ ಆಗಿದ್ದರೆ ನಂಬರ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.